ಉಜ್ಜಯಿನಿ ಗ್ರಾಮದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮೆರವಣಿಗೆಯಲ್ಲಿ ಬಾಜುಗಳ ಮೂಲಕ ಮತ್ತು ಬಟಕಿಯನ್ನು ಹೊಡೆಯುವುದರೊಂದಿಗೆ ಚಾಲನೆ ನೀಡಲಾಯಿತು. ಈ ಸಂಭ್ರಮದಲ್ಲಿ ಊರಿನ ಸುತ್ತಲೂ ಕ್ರೈಸ್ತ ಯೇಸುವಿನ ಜನ್ಮದ ದತ್ತಾಂಶವನ್ನ ತೆಗೆದುಕೊಂಡು ಹೋಗುವಾಗ ಊರಿನ ಮಧ್ಯದಲ್ಲಿ ಯೇಸು ಕ್ರಿಸ್ತ ರಾಜ್ಯ ದೇವಾಲಯ ಉಜ್ಜಯಿನಿಯ ಫಾದರ್ ಸುನಿಲ್ ರವರು ಪ್ರಭು ಯೇಸು ಕ್ರಿಸ್ತನ ಜನ್ಮದಿನದ ಕುರಿತು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಸಂದೇಶವನ್ನ ಸಾರಿದರು ಮತ್ತು ಪ್ರಭು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇರುವ ಬಡ ಜನರ ಉದ್ಧಾರಕ್ಕಾಗಿ ಮತ್ತು ಪಾಪಿ ಜನರಿಗಾಗಿ ಜನಿಸಿದ್ದಾರೆ ಎಂದು ಹೇಳಿದರು. ಯೇಸು ಕ್ರಿಸ್ತನ ಜನ್ಮವನ್ನ ಸೂಚಿಸುತ್ತದೆ ಮತ್ತು ಇದು ವಿಶ್ವಾದ್ಯಂತ ಕ್ರಿಶ್ಚಿಯನ್ನರಿಗೆ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾಗಿದೆ ಮತ್ತು ಇದು ವಿಶ್ವದಲ್ಲಿ ಏಕಕಾಲದಲ್ಲಿ ಆಚರಣೆ ಮಾಡುವ ದೊಡ್ಡ ಹಬ್ಬವಾಗಿದೆ. ಪ್ರತಿ ಕುಟುಂಬ ಸಂತೋಷವಾಗಿದ್ದು ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಕ್ರಿಸ್ಮಸ್ ಉಡುಗೊರೆ ಬೇರೆಯವರಿಗೆ ಕೊಡುವುದು ಮತ್ತು ಬೇರೆಯವರಿಂದ ತೆಗೆದುಕೊಳ್ಳುವುದು ಸಂಪ್ರದಾಯ. ಈ ಹಬ್ಬದ ಸಂಪ್ರದಾಯ ಆಚರಣೆಯಾಗಿದೆ ಮತ್ತು ಈ ಕ್ರಿಸ್ಮಸ್ ಹಬ್ಬವು ವಿಶ್ವಕ್ಕೆ ಪ್ರೀತಿ, ಶಾಂತಿ ಮತ್ತು ಸದ್ಭಾವನೆಯ ಸಂಕೇತವಾಗಿದೆ. ಈ ಸಂತೋಷ ಸಮಯದಲ್ಲಿ ಉಜ್ಜಯಿನಿ ಗ್ರಾಮದ ಎಲ್ಲಾ ಕುಟುಂಬದ ಚಿಕ್ಕ ಮಕ್ಕಳು ಮತ್ತು ಯುವಕ ಯುವತಿಯರು ಮತ್ತು ಹಿರಿಯರು ಪಾಲ್ಗೊಂಡು ಸಂತೋಷದಿಂದ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡಿದರು. ಜಾನ್ಸನ್ ಉಜ್ಜಯಿನಿ, ಜೆಕೆ ನ್ಯೂಸ್ ಕನ್ನಡ, ಬೀದರ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.